ನಿಮಗೆ 5 ಲಕ್ಷ ರೂಪಾಯಿಂದ ಹಿಡಿದು 5 ಕೋಟಿ ರೂಪಾಯಿ ತನಕ ಸಾಲ ಕೊಡಿಸ್ತೀನಿ. ಮನೆ ಕಟ್ಕೊಳ್ಳೋಕಾದ್ರೂ ಆಗಿರ್ಬೋದು ಅಥವಾ ಕೊಂಡ್ಕೊಳ್ಳೋಕಾದ್ರೂ ಆಗಿರ್ಬೋದು. 1 ರೂಪಾಯಿ ಕಮಿಷನ್ ಬೇಡ. ಲೋನ್ ಬೇಕಿದ್ರೆ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸಣ್ಣ ಪುಟ್ಟ ಸಿಬಿಲ್ ಇಶ್ಯೂಸ್ ಇಂದ ನಿಮ್ಮ ಹೋಮ್ ಲೋನ್ ರಿಜೆಕ್ಟ್ ಆಗಿದೆಯಾ? ನಮ್ಮ ಹತ್ರ ಬನ್ನಿ, ನಾವು ಮಾಡ್ಕೊಡ್ತೀವಿ. ಆಲ್ರೆಡಿ ಪ್ರೋಸೆಸ್ ಮಾಡಿರ್ತಕ್ಕಂಥ ಬ್ಯಾಂಕು ನಿಮ್ದು ಏನಾದರೂ ಲೇಟ್ ಮಾಡ್ತಾ ಇದೆಯಾ? ನಮ್ಮ ಹತ್ರ ಬನ್ನಿ, ಫಾಸ್ಟ್ ಆಗಿ ಮಾಡ್ಕೊಡ್ತೀವಿ. ನಿಮ್ಮ ಊರಿನ ಹೆಸರು ಕಮೆಂಟ್ ಮಾಡಿ. ಮನೆ ಕಟ್ಟೋಕೆ 5 ಕೋಟಿವರೆಗೂ ಸಾಲ ನಾವು ಕೊಡಿಸ್ತೀವಿ. ಲೋನ್ ಬೇಕಾಗಿರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಫೋನ್ ಮಾಡಿ, ನಾವು ಹೋಮ್ ಲೋನ್ ಮಾಡ್ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ನಾನಿವತ್ತು ನಮ್ಮ ಋಣಮಾರ್ಗ ಕಡೆಯಿಂದ ಮಾತಾಡ್ತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಹೋಮ್ ಲೋನ್ ಹಾಗೆ ಮಾರ್ಟಗೇಜ್ ಲೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನಿಮಗೆ ಯಾವುದೇ ರೀತಿ ಕಮಿಷನ್ ಇರೋದಿಲ್ಲ, ಹಾಗೆ ಅಪ್ ಟು 5 ಕೋಟಿವರೆಗೂ ನಿಮಗೆ ಇಲ್ಲಿ ಲೋನ್ ಸಿಗ್ತಾ ಇದೆ. ಲೋನ್ ಹೇಗೆ ಸಿಗುತ್ತೆ ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಾನು ನಿಮಗೆ ಹೋಮ್ ಲೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹೋಮ್ ಲೋನ್ ಬೇಕಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನಮ್ಮ ಸರ್ ಹತ್ರನೇ ತಿಳ್ಕೊಳ್ಳೋಣ. ಸರ್, ಇವಾಗ ಹೋಮ್ ಲೋನ್ ಬೇಕಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇದೆ? ಹೋಮ್ ಲೋನ್ಗೆ ತುಂಬ ಸಿಂಪಲ್ ಡಾಕ್ಯುಮೆಂಟ್ಸ್ ಇರುತ್ತೆ. ನೀವು ಸ್ಯಾಲ್ರಿಡ್ ಆದರೆ ನಿಮ್ಮ ಇನ್ಕಮ್ ಪ್ರೊಫೈಲ್ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಸ್ಟೇಟ್ಮೆಂಟು, ಪೇ ಸ್ಲಿಪ್ಸು ಅಂತ ಇರುತ್ತೆ. ಅದೇ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆದರೆ ನಿಮ್ಮದು ITR, ಬಿಸ್ನೆಸ್ ರಿಜಿಸ್ಟ್ರೇಷನ್ ಪ್ರೂಫು, ಬ್ಯಾಂಕ್ ಸ್ಟೇಟ್ಮೆಂಟ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅನ್ನೋದನ್ನ ತೊಗೊತೀವಿ. ಇದಲ್ಲದೆ ಇನ್ನೊಂದು ಸೆಟ್ ಆಫ್ ಡಾಕ್ಯುಮೆಂಟ್ಸು ಪ್ರಾಪರ್ಟೀಸ್ ಡಾಕ್ಯುಮೆಂಟ್ಸ್ ತೊಗೊತೀವಿ. ಅದರಲ್ಲಿ ಮದರ್ ಡೀಡು, ಸೇಲ್ ಡೀಡು, EC, ಖಾತಾ, ಟ್ಯಾಕ್ಸ್ ಪೇಡು, ಬಿಲ್ಡಿಂಗ್ ಅಪ್ರೂವ್ಡ್ ಪ್ಲಾನು, ಲೇಔಟ್ ಪ್ಲಾನು ಅಂತ ಸುಮಾರು 20 ವರ್ಷ ಹಿಂದೆ ತನಕ ತೊಗೊತೀವಿ. ಸರ್, ಇವಾಗ ಈ ಒಂದು ಲೋನ್ಗೆ ನೀವೇನಾದರೂ ಕಮಿಷನ್ ಚಾರ್ಜ್ ಮಾಡ್ತೀರಾ? ಯಾವ್ದಾದ್ರು ಅಮೌಂಟ್ ತೊಗೊಳ್ತೀರಾ? ನಮ್ಮ ಋಣಮಾರ್ಗ ಕಡೆಯಿಂದ ಯಾವುದೇ ರೀತಿ ಸಿಂಗಲ್ ರುಪಿನ ನಾವು ಚಾರ್ಜ್ ಮಾಡೋದಿಲ್ಲ. ಯೂಶಲ್ ಆಗಿ ಹೋಮ್ ಲೋನ್ಸು, ಮಾರ್ಟ್ಗೇಜ್ ಲೋನ್ಗೆ ಅನ್ನೋದು ಬ್ಯಾಂಕ್ ಲಾಗಿನ್ ಫೀಸ್ ಅನ್ನೋದು ಚಾರ್ಜ್ ಮಾಡುತ್ತೆ. ಅದು ಒಂದು ಬ್ಯಾಂಕ್ ಟು ಬ್ಯಾಂಕ್ ಡಿಪೆಂಡ್ ಆಗಿರುತ್ತೆ. ಒಂದು 2,000ದಿಂದ 5,000 ತನಕ ಚಾರ್ಜು ಅದು ಬ್ಯಾಂಕ್ ಅಕೌಂಟ್ ಮೇಲೆ ಕಟ್ಟಿಸ್ಕೊತಾರೆ. ಅದು ಏನಕ್ಕಪ್ಪ ಅಂತ ಅಂದರೆ, ನಿಮ್ಮದು ಲೀಗಲ್ಲು, ಅಡ್ವೊಕೇಟ್ ನಿಮ್ಮ ಪ್ರಾಪರ್ಟಿ ತೊಗೊತಾ ಇರೋದು ಅಥವಾ ಪರ್ಚೇಸ್ ಮಾಡ್ತಾ ಇರೋದ್ರ ಬಗ್ಗೆ ಪೂರ್ತಿ ಚೆಕ್ ಮಾಡೋದಕ್ಕೆ, ಅಥವಾ ಇಂಜಿನಿಯರು ನಿಮ್ಮ ಪ್ರಾಪರ್ಟಿನ ವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಅದ್ರ ಖರ್ಚಿಗೋಸ್ಕರ ಬ್ಯಾಂಕ್ ಚಾರ್ಜ್ ಮಾಡುತ್ತೆ. ನಾವು ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ. ಅಂಡ್ ಮೋರ್ ಓವರ್ ಆಲ್ ಓವರ್ ಕರ್ನಾಟಕ ಇರುತ್ತಾ ಸರ್ ಇದು? ಹೌದು, ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಇರಲಿ, ನಾವು ಖಂಡಿತವಾಗ್ಲೂ ಹೋಮ್ ಲೋನು ಮತ್ತು ಮಾರ್ಟ್ಗೇಜ್ ಲೋನ್ನ ಮಾಡ್ಕೊಡ್ತೀವಿ. ಸರ್, ಇವಾಗ ಮಾರ್ಟಗೇಜ್ ಲೋನ್ ಅಂದ್ರೆ ಏನು? ಈ ಒಂದು ಲೋನ್ಗೆ ಏನೇನೆಲ್ಲ ಪ್ರೊಸೆಸ್ ಬೇಕು ಸರ್? ನೋಡಿ, ಮಾರ್ಟ್ಗೇಜ್ ಲೋನ್ ಅಂತಕ್ಕಂಥದ್ದು ಆಲ್ರೆಡಿ ನಿಮ್ಮ ಹತ್ರ ಯಾವುದೇ ಒಂದು ಸೈಟು, ಮನೆ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ಇರುತ್ತೆ. ಆ ಪ್ರಾಪರ್ಟಿನ ಬ್ಯಾಂಕಲ್ಲಿ ಅಡಾಯಕ್ಕೆ ತಗೊಳ್ತಕ್ಕಂಥದ್ದೇ ಮಾರ್ಟ್ಗೇಜ್ ಲೋನ್ ಅಂತ ಕರಿತೀವಿ. ಸರ್, ಇವಾಗ ಈ ಒಂದು ಲೋನ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಸರ್? ನೋಡಿ, ಸೇಮ್ ಹೋಮ್ ಲೋನ್ಸ್ಗೆ ಮತ್ತು ಮಾರ್ಟ್ಗೇಜ್ ಲೋನ್ಗೆ ಯಾವುದೇ ರೀತಿ ತುಂಬ ಡಿಫ್ರೆನ್ಸ್ ಇರೋದಿಲ್ಲ. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆಲ್ರೆಡಿ ನಿಮ್ಮದೇ ಪ್ರಾಪರ್ಟಿ ಇರೋದ್ರಿಂದ ಸೇಲ್ ಡೀಡ್ಸು, ಮದರ್ ಡೀಡ್ಸು, ಖಾತೆ, ಅಪ್ರೂವ್ಡ್ ಪ್ಲಾನು, ಲೇಔಟ್ ಪ್ಲಾನು, ಬಿಲ್ಡಿಂಗ್ ಪ್ಲಾನು ಅಂತ ಇವೆಲ್ಲ ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ಕಮ್ ಪ್ರೂಫು, ಬೇಸಿಕ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸರ್, ಇವಾಗ ಮಾರ್ಟಗೇಜ್ ಲೋನ್ ತಗೊಳ್ಳೋಕ್ಕೆ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ, ಹಾಗೆ ಯಾವ್ಯಾವ ಬ್ಯಾಂಕಲ್ಲಿ ಈ ಒಂದು ಲೋನ್ನ ಕೊಡಿಸ್ತೀರಾ ಸರ್? ನೋಡಿ, ಮಾರ್ಟ್ಗೇಜ್ ಲೋನ್ನ ನಾವು ಸುಮಾರು 120ಕ್ಕೂ ಬ್ಯಾಂಕು ಫೈನಾನ್ಸಸ್ನ ಟೈಅಪ್ ಆಗಿರ್ತಕ್ಕಂಥ ಬ್ಯಾಂಕ್ಸಲ್ಲಿ ಆ ಕಸ್ಟಮರ್ಗೆ ಯಾವ ಪ್ರೊಫೈಲ್ಗೆ, ಅವರು ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ, ಬಿಸ್ನೆಸ್ಸಾ, ಅವ್ರ ಪ್ರಾಪರ್ಟಿ ಏನು, ಅವ್ರ ಪ್ರಾಪರ್ಟಿನಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಅದನ್ನೆಲ್ಲ ಪ್ರೊಫೈಲ್ನೆಲ್ಲ ಅರ್ಥ ಮಾಡಿಕೊಂಡು ಯಾವ ಬ್ಯಾಂಕಲ್ಲಿ ಅವ್ರಿಗೆ ಈಸಿಯಾಗಿ ಆಗುತ್ತೆ, ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗುತ್ತೆ, ಆ ಬ್ಯಾಂಕಲ್ಲಿ ನಾವು ಮಾಡ್ಕೊಡ್ತಕ್ಕಂಥದ್ದನ್ನ ಆಗುತ್ತೆ. ಸರ್, ಇವಾಗ ಹೋಮ್ ಲೋನ್ ಆಗಿರಲಿ ಅಥವಾ ಮಾರ್ಟಗೇಜ್ ಲೋನ್ ಆಗಿರಲಿ, ಈ ಲೋನ್ಸ್ ತಗೊಳ್ಳೋಕ್ಕೆ ನಿಮ್ಮ ಹತ್ರನೇ ಯಾಕೆ ಬರಬೇಕು ಸರ್? ನೋಡಿ, ಪ್ರಾಪರ್ಟಿ ಲೋನ್ಗೆ ನಾವು ಯಾವುದೇ ರೀತಿ ನಮ್ಮ ಋಣಮಾರ್ಗ ಕಡೆಯಿಂದ ಸಿಂಗಲ್ ಒಂದೇ ಒಂದು ರೂಪಾಯಿ ನಾವು ಕಮಿಷನ್ ಅನ್ನೋದು ಚಾರ್ಜ್ ಮಾಡೋದಿಲ್ಲ. ಅದಲ್ಲದೆ 120ಕ್ಕೂ ಬ್ಯಾಂಕುಗಳು ಮತ್ತು ಫೈನಾನ್ಸ್ಗಳ ಜೊತೆ ನಾವು ಟೈಅಪ್ ಆಗಿರೋದ್ರಿಂದ ನಿಮ್ಮ ಕಸ್ಟಮರ್ ಪ್ರೊಫೈಲ್ಗೆ ಯಾವ ಬ್ಯಾಂಕಲ್ಲಿ ಅಥವಾ ಫೈನಾನ್ಸಲ್ಲಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಮತ್ತು ಜಾಸ್ತಿ ಲೋನ್ ಅಮೌಂಟ್ ಸಿಗುತ್ತೆ, ಅಲ್ಲಿ ಮಾಡ್ಕೊಡೋದ್ರಿಂದ ನಮ್ಮ ಹತ್ರ ಬರಬೇಕು ಅಂತ ಖಂಡಿತವಾಗ್ಲೂ ನಾನು ಹೇಳ್ತೇನೆ. ಒಂದು ಪ್ರೊಫೈಲ್ ಬಗ್ಗೆ ಹೇಳಬೇಕು ಅಂತಂದರೆ, ಕಸ್ಟಮರು ಬೀದಿ ಬದಿ ವ್ಯಾಪಾರ ಇರಬಹುದು, ಇಲ್ಲ ಅಂತ ಅಂದರೆ ಕಸ್ಟಮರ್ದು ಸಣ್ಣ ಪುಟ್ಟ ಸಿಬಿಲ್ ಇಶ್ಯೂಸ್ ಆಗಿರ್ಬೋದು. ಅದಕ್ಕೆ ಡೈರೆಕ್ಟಾಗಿ ಯಾವುದೋ ಒಂದು ಒಳ್ಳೆ ಬ್ಯಾಂಕ್ ಹತ್ರ ಹೋಗ್ಬಿಟ್ರೆ ಅದು ರಿಜೆಕ್ಟ್ ಆಗಿಬಿಡುತ್ತೆ. ಸೊ ನಾವೇನಂತೀವಿ, ಆ ಸಿಬಿಲ್ ಸಮಸ್ಯೆಗೆ ಯಾವ ಬ್ಯಾಂಕಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಅಥವಾ ಅವ್ರ ಇನ್ಕಮ್ ಪ್ರೂಫ್ ಎಲ್ಲೋ ITRನಲ್ಲಿ ಫೈಲ್ ಮಾಡಿಲ್ಲ, ಬಿಸ್ನೆಸ್ ಮಾಡ್ತಿರ್ತಾರೆ, ರಿಜಿಸ್ಟ್ರೇಷನ್ ಪ್ರೂಫೇ ಇಲ್ಲ ಅಥವಾ ಇನ್ಕಮ್ ಪ್ರೂಫ್ಸೇ ಇಲ್ಲ, ಅಂಥ ಕಸ್ಟಮರ್ಗೆ ಯಾವ ಬ್ಯಾಂಕಲ್ಲಿ ಕೊಡ್ತಾರೆ, ಆ ರೈಟ್ ಬ್ಯಾಂಕ್ ಅನ್ನೋದನ್ನ ನಾವು ಮ್ಯಾಚ್ ಮಾಡಿ ಕೊಡಬೇಕಾಗುತ್ತೆ. ಸರ್, ಇವಾಗ ನಿಮ್ಮನ್ನ ರೀಚ್ ಮಾಡೋಕ್ಕೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಹಾಗೆ ಡೈರೆಕ್ಟಾಗಿ ಬರಬೇಕಂದ್ರೆ ನಿಮ್ಮ ಆಫೀಸ್ ಲೊಕೇಟ್ ಆಗಿರೋದು ಎಲ್ಲಿ ಸರ್? ನೋಡಿ, ನಮ್ಮ ಋಣಮಾರ್ಗ ಆಫೀಸ್ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಒಂದೇ ಇರತಕ್ಕಂಥದ್ದು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಜಾಲಹಳ್ಳಿ ಕ್ರಾಸ್ ಪಕ್ಕದಲ್ಲಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಹಿಂದೆ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ 2nd ಫ್ಲೋರಲ್ಲಿ ಋಣಮಾರ್ಗ ಅಂತ ಲೊಕೇಶನ್ ಹಾಕಿದ್ರು ಅಥವಾ ಯಾರನ್ನ ಕೇಳಿದ್ರು ಹೇಳ್ತಾರೆ. ಕೊಟ್ಟಿರ್ತಕ್ಕಂಥ ನಂಬರ್ಗೆ ಖಂಡಿತವಾಗ್ಲೂ ನೀವು ಕಾಲ್ ಮಾಡಬಹುದು, ಅಡ್ರೆಸ್ನ ಗೈಡ್ ಮಾಡ್ತೀವಿ, ಅಲ್ಲೂ ಬರಬಹುದು.
ನಾನು ಏನಪ್ಪ ಅಂತ ಹೇಳ್ತೀನಿ ಅಂದರೆ, ಬೆಂಗಳೂರಲ್ಲಿ ಹತ್ತಿರದಲ್ಲಿ ಇದ್ದೀರಾ ಅಂತ ಅಂದರೆ ಹೋಮ್ ಲೋನು, ಪ್ರಾಪರ್ಟಿ ಲೋನು ಅಂತಕ್ಕಂಥದ್ದು ಲೈಫ್ನಲ್ಲಿ 1-2 ಸಲ ತಗೊಳ್ಳೋದು. ದಯವಿಟ್ಟು ಆಫೀಸ್ ಹತ್ರ ಬನ್ನಿ, ಇದೆಲ್ಲ ವಿಚಾರನ ತಿಳ್ಕೊಂಡು ಆಮೇಲೆ ನೀವೊಂದು ಕಾಲ್ ತಗೊಳ್ಳಿ. ಇಲ್ಲ ನೀವು ಕರ್ನಾಟಕದಲ್ಲಿ ತುಂಬ ದೂರ ಇದ್ದೀರಾ ಅಂದರೆ ಒಂದು ಫೋನ್ ಸಾಕು, ನೀವೊಂದು ಫೋನ್ ಮಾಡಿ, ನಮ್ಮ ಅಡ್ವೈಸರ್ ನಿಮಗೆಲ್ಲ ಗೈಡ್ ಮಾಡ್ತಾರೆ, ಬೇಕಾಗಿರೋ ಡಾಕ್ಯುಮೆಂಟ್ಸ್ ತಗೊತಾರೆ, ನಿಮ್ಮ ಪ್ರೊಫೈಲ್ನೆಲ್ಲ ಅನಲೈಸ್ ಮಾಡಿ ನಿಮ್ಮ ಡಿಸ್ಟಿಕ್ ಹತ್ರ ಅರ್ಥದಲ್ಲಿರ್ತಕ್ಕಂಥ ಬ್ರಾಂಚಿಂದ, ಬ್ಯಾಂಕ್ ಬ್ರಾಂಚಿಂದ ನಾವು ಪ್ರೋಸೆಸ್ ಅನ್ನೋದು ಮಾಡ್ಕೊಡ್ತೀವಿ.